ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ಕಿಚನ್. ಇವತ್ತು ಹುಣ್ಣಿಮೆ ಆದ್ದರಿಂದ ಇವತ್ತು ಸಿಂಪಲ್ಲಾಗಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಆಲ್ ಮೈ ವಾಟ್ಸಪ್ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಬೌಲ್ ರವೆ ತೊಗೊಳ್ಳಿ, ಚಿರೋಟಿ ರವೆ. ಮುಕ್ಕಾಲು ಬೌಲ್ ಅಂದರೆ 1 ಬೌಲ್ಗಿಂತ ಸ್ವಲ್ಪ ಕಮ್ಮಿ ಸಕ್ಕರೆ ತೊಗೊಬೇಕು. ಒಂದು ಮುಕ್ಕಾಲು ಕಪ್ಪಷ್ಟು ತುಪ್ಪ, ಸ್ವಲ್ಪ ಏಲಕ್ಕಿ ಪೌಡರು. ಇದು ಮಾಡೋದು ವಿಧಾನ ನೋಡೋಣ ಬನ್ನಿ. ಸಕ್ಕರೆ ರವೆ ಈಕ್ವಲಾಗಿ ತೊಗೊಂಡ್ರು ಓಕೆ ಫ್ರೆಂಡ್ಸ್. ಮಾಡೋದು ಹೇಗೆ ನೋಡೋಣ. ಫಸ್ಟಿಗೆ ಬಾಣಲೆಗೆ ತುಪ್ಪ ಹಾಕೊಂಬಿಡಿ. ತುಪ್ಪದಲ್ಲಿ ರವೆನ ಫ್ರೈ ಮಾಡಬೇಕು. ರವೆ ಹಾಕ್ಕೊಂಡು ಸಕ್ಕರೆ ರವೆ ಈಕ್ವಲಾಗಿ ತೊಗೊಂಡ್ರು ಓಕೆ ಫ್ರೆಂಡ್ಸ್. ಮಾಡೋದು ಹೇಗೆ ನೋಡೋಣ. ಫಸ್ಟಿಗೆ ಬಾಣಲೆಗೆ ತುಪ್ಪ ಹಾಕೊಂಬಿಡಿ. ತುಪ್ಪದಲ್ಲಿ ರವೆನ ಫ್ರೈ ಮಾಡಬೇಕು. ರವೆ ಹಾಕ್ಕೊಂಡು ತುಪ್ಪದಲ್ಲೇ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಫುಲ್ಲು ಗೋಲ್ಡನ್ ಕಲರ್ ಮಾಡ್ಕೊಬೇಡಿ, ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು. ವಿಡಿಯೋ ಸ್ಕಿಪ್ ಮಾಡ್ದಲೆ ಎಂಡ್ವರೆಗೂ ವಾಚ್ ಮಾಡಿ. ಎಂಡಲ್ಲಿ ಒಂದು ಟಿಪ್ ಕೊಡ್ತೀನಿ ನಿಮಗೆ. ಅಷ್ಟು ಇವಾಗ ರವೆ ಫ್ರೈ ಆಗಿದೆ, ಅದನ್ನು ಶಿಫ್ಟ್ ಮಾಡ್ಕೊಂಡಿದ್ದೀವಿ ಒಂದು ಪ್ಲೇಟಿಗೆ. ಒಂದು ಕಪ್ ರವೆಗೆ 3 ಕಪ್ಪು ಅಷ್ಟು ಹಾಕೊಬೇಕು ಫ್ರೆಂಡ್ಸ್. ನೀರು, ಹಾಲು ಇದ್ದೀವಿ. 3 ಕಪ್ಪು ವಾಟ್ರ್ ಹಾಕ್ಕೊಬೇಕು ಫಸ್ಟು. ಒಂದು ಕಪ್ಪು ಹಾಲು ಹಾಕ್ಕೊತೀವಿ. ಇದು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಬೇರೆ ಕಡೆ ದೇವಸ್ಥಾನದಲ್ಲೆಲ್ಲ ಮಾಡೋದು ಬಾಳೆಹಣ್ಣು ಎಲ್ಲ ಹಾಕ್ತಾರೆ. ಈಗ ಸಕ್ಕರೆ ಈಗಲೇ ನೀರಿಗೆ ಹಾಲು ಹಾಕಿರ್ತೀವಲ್ಲ, ಆವಾಗಲೇ ಸಕ್ಕರೆ ಹಾಕ್ಕೊಂಬಿಡಿ. ಇಳಿಸಿದ ಮೇಲೆ ಹಾಕಿದ್ರೆ ಗಂಟು ಆಗಿಬಿಡುತ್ತೆ, ರವೆ ಎಲ್ಲ ದಪ್ಪ ಹಂಗೆ ಆಗಿಬಿಡತ್ತೆ, ತೆಳ್ಳಗಾಗಲ್ಲ. ಅದಕ್ಕೋಸ್ಕರ ಇದು ಹಾಲು ಹಾಕೋದಾಗಲೇ ಹಾಕ್ಕೊಂಬಿಡ್ಬೇಕು ಸಕ್ಕರೆನೂ. ತುಪ್ಪನೂ ಸ್ವಲ್ಪ ಹಾಕಿ ಇಟ್ಕೊಂಬಿಡಿ. ಈಗ ರವೆ ಹಾಕ್ಕೊಬೇಕು. ಹಾಲೆಲ್ಲ ಕುದೀತಾ ಇದೆ ನೋಡಿ, ರವೆ ಹಾಕ್ಕೊಂಬಿಡಿ. ಈಗ ಮಂತ್ಲಿ ಒಂದು ಹುಣ್ಣಿಮೆ ಬರುತ್ತಲ್ಲ ಫ್ರೆಂಡ್ಸ್, ಆವಾಗ ನೀವು ಸಿಂಪಲ್ಲಾಗಿ ಈ ಥರ ಮನೆಯಲ್ಲೇ ಮಾಡ್ಕೊಂಡು ನೈವೇದ್ಯ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಬಾಳೆಹಣ್ಣು ಬೇಕಾದರೆ ನೀವು ಹಾಕೊಬೋದು, ಇಷ್ಟ ಇರೋದು. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ತೆಳ್ಳಗೆ ಇರಬೇಕು, ಜಾಸ್ತಿ ಗಟ್ಟಿ ಮಾಡಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಡಿ. ಉಳಿದಿರುತ್ತಲ್ಲ ಆ ಬೌಲಲ್ಲಿ ಅದನ್ನು ಹಾಕ್ಕೊಂಬಿಡಿ. ನೋಡಿದ್ರಲ್ಲ, ಮನೇಲೇ ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ಪ್ರತಿ ತಿಂಗಳು ಮಾಡಿಕೊಂಡು ಹುಣ್ಣಿಮೆಗೆ ಪ್ರಸಾದ ನೈವೇದ್ಯಕ್ಕೆ ಇಟ್ಟರೆ ಎಷ್ಟು ಒಳ್ಳೆಯದಲ್ಲ. ನೀವು ಟ್ರೈ ಮಾಡಿ ಈ ಥರ. ಥ್ಯಾಂಕ್ ಯು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಳ್ಳಗೆ. ಬಾಣಲೆ ಎಲ್ಲ ಬಿಟ್ಕೊಂಡಿದೆ ಇದು. ನೀವು ತುಪ್ಪ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದಕ್ಕೆ. ನೋಡಿ ಫ್ರೆಂಡ್ಸ್, ಪ್ರಸಾದ ರೆಡಿ ಆಯಿತು. ಈಗ ಲಾಸ್ಟಲ್ಲಿ ಒಂದು ಟಿಪ್ ಕೊಡ್ತೀನಿ ಅಂತ ಹೇಳಿದ್ದೆ, ಬನ್ನಿ. ನೈಫೆಲ್ಲ ಶಾರ್ಪ್ ಕೊಟ್ಟೋಗಿರುತ್ತಲ್ಲ, ಆಗ ನೀವೇನು ಮಾಡಬೇಕು, ಇದು ಯಾವುದಾದ್ರೂ ಒಂದು ಹಳೆ ಪಿಂಗಾಳಿದು ಗ್ಲಾಸ್ ತೊಗೊಂಬಿಡಿ. ಅದು ಬ್ಯಾಕ್ ಸೈಡ್ ಮಾಡಿಕೊಂಡು ಈ ಥರ ಹೀಗೆ ಜಸ್ಟ್ ಹಿಂಗೆ ಮಾಡ್ತಾಯಿರಿ. ಎಷ್ಟೇ ಮಂಡ ಆಗಿದ್ರು ನೈಫ್ಸ್ ಎಲ್ಲ ತುಂಬ ಶಾರ್ಪ್ ಆಗುತ್ತೆ. ನೋಡಿ, ಈ ಥರ ಒಂದು 2-3 ಸಲ ಮಾಡೋದು ಸಾಕು. ನೋಡಿ ಎಷ್ಟು ಶಾರ್ಪ್ ಆಯಿತು. ನೋಡಿ, ಇನ್ನೊಂದು ಮಾಡಿ ತೋರಿಸ್ತೀನಿ.
ಎಷ್ಟು ಶಾರ್ಪ್ ಆಗಿದೆ. ಇಷ್ಟೊತ್ತು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.